ಹಾಯ್ ಸೆಕೆಂಡ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ 2026 ರಿಸಲ್ಟ್ ನಿಮಗೆ ಏಪ್ರಿಲ್ 7ಕ್ಕೆ ನೋಡೋಕ್ಕೆ ಸಿಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು 2026 ವಾರ್ಷಿಕ ಪರೀಕ್ಷೆ 1ನೇ ವಾರ್ಷಿಕ ಪರೀಕ್ಷೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರುತ್ತೆ. ಇವಾಗ ವಾರ್ಷಿಕ ಪರೀಕ್ಷೆ 2 ಮತ್ತು 3ನೇ ವಾರ್ಷಿಕ ಪರೀಕ್ಷೆಗೆ ಯಾರೆಲ್ಲ ಬರ್ದಿಲ್ಲ 1ನೇ ವಾರ್ಷಿಕ ಪರೀಕ್ಷೆಗೆ ಅವರು ಎಲಿಜಿಬಿಲಿಟಿ ಇರ್ತಾರೆ. ಕಾಲೇಜಿನಲ್ಲಿ ಹೋಗಿ ಎಕ್ಸಾಮ್ ಫೀಸ್ ಕಟ್ಟಿ ಒಂದು ಸಬ್ಜೆಕ್ಟಿಗೆ 140, ಎರಡು ಸಬ್ಜೆಕ್ಟಿಗೆ 270 ಇದೆ. ಸೊ ಕಾಲೇಜಿನಲ್ಲಿ ಹೋಗಿ ನೀವು ನೋಂದಣಿ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಆನ್ಲೈನ್ ಸೆಂಟರ್ನಲ್ಲಿ ಹೋಗಿ ನೀವು ನೋಂದಣಿ ಮಾಡ್ಕೋಬೇಕಾಗುತ್ತೆ ಫೈನಲ್ ಎಕ್ಸಾಮ್ಗೆ. ಆಯಿತಾ, 2ನೇ ಫೈನಲ್ ಎಕ್ಸಾಮ್ ಇವಾಗ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ನಿಮಗೆ ಟೈಮ್ ಟೇಬಲ್ ಪ್ರಕಟಣೆ ಮಾಡಿದ್ದಾರೆ. ನಾನು ಇನ್ಸ್ಟಾನಲ್ಲಿ ಪೋಸ್ಟ್ ಹಾಕಿದ್ದೀನಿ. ಆಯಿತಾ, ಎಜುಕೇಷನ್ ಕನ್ನಡ ಅಂತ ಐಡಿದೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಮತ್ತು ರಿಸಲ್ಟ್ ಬಂದ ತಕ್ಷಣ ಆಯಿತಾ, ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ತಕ್ಷಣ ಮಧ್ಯಾಹ್ನ ನಿಮಗೆ 1 ಗಂಟೆಗೆ ಇಲ್ಲಾಂದರೆ ಬೆಳಗ್ಗೆ 11 ಗಂಟೆಗೆ ನಿಮಗೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ. ನೀವು KResults.nic.in ಈ ಒಂದು ವೆಬ್ಸೈಟ್ನಲ್ಲಿ ಬರಬೇಕಾಗುತ್ತೆ. ಬಂದ ತಕ್ಷಣ ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ಕ್ರೀನ್ ಮೇಲೆ, ಬಂದ ತಕ್ಷಣ ಅಲ್ಲಿ ನಿಮಗೆ ಸೆಕೆಂಡ್ ಪಿ ಯು ಸಿ ಅಂದರೆ ದ್ವಿತೀಯ ಪಿ ಯು ಸಿ 2026 ಅಂತ ನಿಮಗೆ ಅಲ್ಲಿ ರಿಸಲ್ಟ್ ಇರುತ್ತೆ. ಆಯಿತಾ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ನಿಮಗೆ ಅಲ್ಲಿ 2026 ದ್ವಿತೀಯ ಪಿ ಯು ಸಿಯ ಫಲಿತಾಂಶ ಪ್ರಕಟಣೆ ಅಂತ ಇರುತ್ತೆ 2026. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ನಲ್ಲಿ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್. ಆಯಿತಾ, ನಿಮ್ಮ ನೋಂದಣಿ ನಂಬರ್ ನೀವು ಹಾಕಬೇಕಾಗುತ್ತೆ ಮತ್ತು ಡೇಟ್ ಆಫ್ ಬರ್ತ್ ಹಾಕಬೇಕು ಮತ್ತು ಸ್ಟ್ರೀಮ್ ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ನಲ್ಲಿ ರಿಸಲ್ಟ್ ತೋರಿಸಲಾಗುವುದು. ಆಯಿತಾ, ಸೊ ಏಪ್ರಿಲ್ 7ಕ್ಕೆ ರಿಸಲ್ಟ್ ಬರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಯಾರೆಲ್ಲ ಕಡಿಮೆ ಅಂಕಗಳನ್ನು ಪಡೆದುಕೊಂಡಿದ್ದಾರಲ್ಲ ಮತ್ತೊಮ್ಮೆ ವಾರ್ಷಿಕ ಪರೀಕ್ಷೆ ಕಟ್ಟಿ ಬರಿಬೋದು, ಇಂಪ್ರೂವ್ಮೆಂಟ್ ಅಂತ. ಆಯಿತಾ, ರಿಸಲ್ಟ್ ಬಂದ ತಕ್ಷಣ ಎಕ್ಸಾಮ್ ಫೀಸ್ ಮತ್ತೊಮ್ಮೆ ಕಟ್ಟಿ ನೀವು ಎಕ್ಸಾಮ್ ಅಟೆಂಡ್ ಮಾಡಿ. ಮತ್ತು ಯಾವುದು ಅಂದರೆ 1ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಎಷ್ಟು ತೆಗೆದುಕೊಂಡಿದ್ದಾರೆ, 2ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಎಷ್ಟು ತೆಗೆದುಕೊಂಡಿದ್ದಾರೆ ಕಂಪೇರ್ ಮಾಡಿ ಯಾವುದು ಅತಿ ಹೆಚ್ಚು ಮಾರ್ಕ್ಸ್ ಬಂದಿರ್ತದಲ್ಲ ಅದು ಕನ್ಸಿಡರ್ ಮಾಡಿ ಫೈನಲ್ ಎಕ್ಸಾಮ್ನಲ್ಲಿ ನಿಮಗೆ ಅದೇ ಕನ್ಸಿಡರ್ ಮಾಡಿ ನಿಮಗೆ ಫೈನಲ್ ಮಾರ್ಕ್ಸೀಟ್ನಲ್ಲಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಅದೇ ಪ್ರಿಂಟ್ಔಟ್ ಮಾಡಲಾಗೋದು. ಸೊ ಎಲ್ಲ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. 2ನೇ ವಾರ್ಷಿಕ ಪರೀಕ್ಷೆ 3ನೇ ವಾರ್ಷಿಕ ಪರೀಕ್ಷೆಗೆ ಎಲ್ಲ ವಿದ್ಯಾರ್ಥಿಗಳು ಬರೀಬಹುದು. ಯಾರೆಲ್ಲ 1ನೇ ವಾರ್ಷಿಕ ಪರೀಕ್ಷೆ ಬರೆದಿಲ್ಲ ಅಂದರೂ ಕೂಡ ಬರೀಬಹುದು. ಆಯಿತಾ, ಮತ್ತು ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೆದ ತಕ್ಷಣ ನಿಮಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಜಾಬ್ಗಳಲ್ಲಿ ಆಗಿರ್ಬೋದು, ಸರ್ ನಮಗೆ ಮಾರ್ಕ್ಸ್ ಕಾರ್ಡ್ನಲ್ಲಿ ರಿಪೀಟರ್ ಅಂತ ಬರುತ್ತಾ ಅಥವಾ ಈ ರೀತಿ ಕೇಳ್ತಾಯಿದ್ರು, ರಿಪೀಟರ್ ಪ್ರೈವೇಟ್ ಅಂತ ಬರುತ್ತಾ ಅಂತ ಕೇಳ್ತಾಯಿದ್ರು. ಇಲ್ಲ, ಫ್ರೆಷರ್ ಅಂತಲೇ ಇರುತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯರೇ ಹೇಳಿದ್ದಾರೆ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಇಲ್ಲಿ ಮಾಡಲಾಗುತ್ತಂತ. ಆಯಿತಾ, ಅವರಿಗೆ ಪ್ರೈವೇಟ್, ಇವರಿಗೆ ರಿಪೀಟರ್ಸ್ ಈ ರೀತಿ ಭೇದ ಭಾವ ಇಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನತೆಯಲ್ಲಿ ಕೊಡಲಾಗುವುದು ಅಂತ ಹೇಳಿದ್ದಾರೆ ಮಾರ್ಕ್ಸೀಟ್ನಲ್ಲಿ. ಅಂದರೆ ಸಮಾನವಾಗಿ ಎಲ್ಲ ಈಕ್ವಲ್, ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಈಕ್ವಲ್ ಆಗಿ ನೋಡ್ತಾ ಇದ್ದಾರೆ. ಮಾರ್ಕ್ಸೀಟ್ನಲ್ಲಿ ರಿಪೀಟರ್ ಅಂತ ಬರಲ್ಲ, ಇದು ಪ್ರೈವೇಟ್ ಅಂತ ಬರಲ್ಲ, ನಿಮಗೆ ಫ್ರೆಷರ್ ಅಂತಲೇ ಬರುತ್ತೆ. ಆಯಿತಾ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಏನೂ ವರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ.